ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಗ್ರಂಥಗಳು ಅದನ್ನು ಕನ್ನಡಿ ಅಂತ ವರ್ಣನೆ ಮಾಡಿದರು. ಆದರ್ಶಂ ಗುಣಗಣ ದರ್ಶನೇ ಮುರಾರೇಹೇ, ಅವನ ಗುಣಗಳ ದರ್ಶನ ಆಗಬೇಕಂತೆ. ಆ ಗುಣ ಪರಿಪೂರ್ಣನಾಗಿದ್ದಾನೆ ಬ್ರಹ್ಮ ಅಂತನ್ನೋ ಪರಿಜ್ಞಾನ, ಆ ಎಚ್ಚರಿಕೆ ನಮಗಿರಬೇಕು. ಆ ಗುಣಪರಿಪೂರ್ಣತ್ವದ ಜ್ಞಾನ ಇದ್ದಾಗ ಅವನಲ್ಲಿ ಭಕ್ತಿ ನಮ್ಮಲ್ಲಿ ಮೂಡಿ ಬರುತ್ತೆ. ಯಾವಾಗ ಗುಣಪರಿಪೂರ್ಣತ್ವದ ಜ್ಞಾನ ಇಲ್ಲ ಆವಾಗ ಭಕ್ತಿ ಮೂಡಿ ಬರೋದಿಲ್ಲ. ನಿರ್ಗುಣನಾಗಿರ್ತಕ್ಕಂತಹ ಬ್ರಹ್ಮನಲ್ಲಿ ಯಾರಿಗೂ ಕೂಡ ಭಕ್ತಿ ಮೂಡಿ ಬರೋದಿಲ್ಲ. ಏನು ಗುಣ ಇಲ್ಲದೇ ಇರತಕ್ಕಂತಹ ನಿಸ್ಸಾರವಾದ ವಸ್ತುವಿನಲ್ಲಿ ಯಾರಿಗೂ ಕೂಡ ಅದನ್ನು ತೆಗೆದುಕೊಳ್ಬೇಕು ಅನ್ನುವುದಾಗಿ ಪ್ರವೃತ್ತಿ ಉಂಟಾಗೋದಿಲ್ಲ. ಸಾರಹೀನ ಅಂತಾದರೆ ಅದರ ಬಗ್ಗೆ ತಾತ್ಸಾರ ಉಂಟಾಗತ್ತೆ. ನಿಸ್ಸಾರವಾದ ವಸ್ತುವಿನ ಬಗ್ಗೆ ಯಾರಿಗೂ ಕೂಡ ಕುತೂಹಲ ಇರೋದಿಲ್ಲ. ಯಾವುದರಲ್ಲಿ ಕುತೂಹಲ? ಸೌಂದರ್ಯ ಇರಬೇಕು, ಅನೇಕ ಗುಣಗಳಿರಬೇಕು. ಆಸ್ವಾದ್ಯವಾಗಿರ್ತಕ್ಕಂತಹ ಗುಣಗಳಿದ್ದಾಗ ಅಲ್ಲಿ ಪ್ರವೃತ್ತಿ ಉಂಟಾಗತ್ತೆ. ಆಚಾರ್ಯರ ಶಾಸ್ತ್ರ ಆ ಭಗವಂತನ ಗುಣಗಳನ್ನು ತಾನು ತಿಳಿಸಿಕೊಡ್ತಾ ಇದೆ. ಯಾಕೆಂದ್ರೆ ಪ್ರತಿಯೊಬ್ಬನೂ ಕೂಡ ಭಗವಂತನ ಕಡೆಗೆ ಸಾಗಬೇಕು. ಆ ದೃಷ್ಟಿಯಿಂದ ಆಚಾರ್ಯರ ಶಾಸ್ತ್ರ ಅತ್ಯುತ್ತಮವಾಗಿರ್ತಕ್ಕಂತಹ ಶಾಸ್ತ್ರ ಅಂತ ಸಚ್ಚಾಸ್ತ್ರಂ ರಚಿತಮನೇನ ವರ್ಣಯಂತಹ ಆ ದೇವತೆಗಳು ಈ ಆಚಾರ್ಯರನ್ನು ನೋಡಬೇಕು ಎಂಬುದಾಗಿ ದೇವಲೋಕದಿಂದ ಭೂಲೋಕದ ಕಡೆಗೆ ಬಂದಿದ್ದಾರೆ. ಆಕಾಶದಲ್ಲಿ ಎಲ್ಲಿ ನೋಡಿದರೂ ಬೆಳಕು ಬೆಳಕು ಬೆಳಕು. ಅಂದಿನ ಜನ ಆಚಾರ್ಯರ ಸುತ್ತಲೂ ಕೂಡ ಪಾಠವನ್ನು ಕೇಳ್ತಾ ಕುಳಿತುಕೊಂಡಿರ್ತಕ್ಕಂತಹ ಜನ ನೋಡಿದ್ರಂತೆ, ಯಾಕಿಷ್ಟು ಬೆಳಕು ಯಾಕಿಷ್ಟು ಬೆಳಕು ಎಂಬುದಾಗಿ. ಪ್ರದ್ಯೋತೈಹಿ ಉಡುಪದವೀಂ ಪ್ರಕಾಶಯಂತಹ, ಒಳ್ಳೆ ತಮ್ಮ ತೇಜಸ್ಸಿನಿಂದಾಗಿ ಪ್ರದ್ಯೋತೈಹಿ ಪ್ರಕೃಷ್ಟವಾಗಿರ್ತಕ್ಕಂತಹ ದ್ಯೋತ, ಪ್ರಕೃಷ್ಟವಾಗಿರ್ತಕ್ಕಂತಹ ತೇಜಸ್ಸಿನಿಂದ ಉಡುಪದವೀಂ ಪ್ರಕಾಶಯಂತಹ, ನಕ್ಷತ್ರಗಳಿಂದಲೇ ಪ್ರಕಾಶಮಾನವಾಗಿದೆ ಮಾರ್ಗ. ಅದರ ಜೊತೆಗೆ ಇವರ ತೇಜಸ್ಸು ಬೇರೆ ಸೇರ್ಕೊಂಡಿದೆ. ದೇವತೆಗಳಿಗಿರ್ತಕ್ಕಂತಹದ್ದು ತೈಜಸವಾದ ದೇಹ, ಆ ದಿವ್ಯವಾಗಿರ್ತಕ್ಕಂತಹ ದೇಹ, ಆ ವಿಶೇಷವಾದ ತೇಜಸ್ಸಿನಿಂದ ಆಕಾಶ ಮಾರ್ಗವನ್ನೇ ಬೆಳಗ್ತಾ ಇದ್ದಾರೆ ದೇವತೆಗಳು. ಅವರೆಲ್ಲ ಬಂದಿದ್ದಾರೆ. ಪ್ರಚುರ ಮನೋವಿಲಾಸಮೇತೆ ಪ್ರೈಕ್ಷಂತ, ದೇವತೆಗಳು ನೋಡಿದ್ರಂತೆ. ಎಂಥವ್ರು ಆಚಾರ್ಯರು, ಜ್ಞಾನ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದ್ದಾರೆ. ಅಂತಹ ಆಚಾರ್ಯರ ದರ್ಶನವನ್ನು ದೇವತೆಗಳು ಮಾಡಿದ್ರಂತೆ. ಅವರು ಇಲ್ಲಿ ತನಕ ಬಂದು ದೇವತೆಗಳ ದರ್ಶನವನ್ನು ಅವರು ಮಾಡಬೇಕಾದ್ರೆ ಆಚಾರ್ಯರ ಮಹತ್ವ ಏನು ಎಂಬುದನ್ನು ತಿಳ್ಕೊಳ್ಬಹುದು. ಅವರು ಯಾಕೆ ಇಲ್ಲಿ ತನಕ ಬಂದು ಆಚಾರ್ಯರ ದರ್ಶನವನ್ನು ಮಾಡಿದರು? ಏನಂಥ ಮಹತ್ವ? ಅವರು ರಚನೆ ಮಾಡಿರ್ತಕ್ಕಂಥ ಶಾಸ್ತ್ರಗಳು ಅಂತ ಹೇಳ್ತಾರೆ. ಸಚ್ಚಾಸ್ತ್ರಂ ರಚಿತಮನೇನ ವರ್ಣಯಂತಹ, ಅವರು ಬರಬೇಕಾದ್ರೆ ಸುಮ್ಗೆ ಬರಲಿಲ್ಲಂತೆ. ಆಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಶಾಸ್ತ್ರ ಗ್ರಂಥಗಳನ್ನು ಅದನ್ನು ಪ್ರಶಂಸೆ ಮಾಡ್ತಾ ಹೊಗಳ್ತಾ ಬಂದ್ರಂತೆ. ಅಂದರೆ ಆಚಾರ್ಯರ ಶಾಸ್ತ್ರ ಗ್ರಂಥಗಳನ್ನು ಹೊಗಳಿದ್ರೂ ಸಾಕು, ಅದನ್ನು ಓದೋದಕ್ಕಿಂತ ಮುಂಚೆ ಹೊಗಳಬೇಕು. ಹೊಗಳಿದಾಗ ಓದೋದ್ರಲ್ಲಿ ಪ್ರವೃತ್ತಿ ಉಂಟು ಮಾಡ್ತಾರೆ ತತ್ವಾಭಿಮಾನಿ ದೇವತೆಗಳು. ಅದಕ್ಕೆ ವರ್ಣಯಂತಹ ಅಂತ ಹೇಳಿದರು. ದೇವತೆಗಳೇ ಆ ಶಾಸ್ತ್ರ ಗ್ರಂಥಗಳನ್ನು ವರ್ಣನೆ ಮಾಡಬೇಕಾದ್ರೆ, ಅಲ್ಲ ಯಾಕೆ ವರ್ಣನೆ ಮಾಡೋದು ಅಷ್ಟೊಂದು ಮಹತ್ವ ಯಾಕೆ? ಆಚಾರ್ಯರ ಶಾಸ್ತ್ರ ಗ್ರಂಥಗಳನ್ನು ಓದಿದರೆ ಭಗವಂತನ ಗುಣಪರಿಪೂರ್ಣತ್ವದ ಪರೋಕ್ಷ ಜ್ಞಾನ ಬರುತ್ತೆ, ಅದರಿಂದ ಅಪರೋಕ್ಷ ಜ್ಞಾನ ಆಗತ್ತೆ. ಹೀಗೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಅವರ ಗ್ರಂಥಗಳು. ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಆ ಪರಮಾತ್ಮನ ಅಪರೋಕ್ಷ ಜ್ಞಾನವೇ ಆಗತ್ತೆ ಎಂಬುದನ್ನು ದೇವತೆಗಳು ಈ ಮೂಲಕವಾಗಿ ಅವರು ಸೂಚನೆ ಮಾಡ್ತಾ ಇದ್ದಾರೆ. ಹೀಗೆ ಪಂಡಿತಾಚಾರ್ಯರು ಆ ದೇವತೆಗಳು ಕೂಡ ಬಂದು ಈ ಶಾಸ್ತ್ರ ಗ್ರಂಥಗಳನ್ನು ವರ್ಣನೆ ಮಾಡ್ತಾ ಆಚಾರ್ಯರ ದರ್ಶನವನ್ನು ಮಾಡಿದರು ಅನ್ನೋ ಒಂದು ಅಪೂರ್ವವಾದ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಾಕೀಂದ್ರಾಸ್ತಮವ ನಿಭಾಗಮಾವಸಂತಂ
ಸುಶ್ಲೋಕೈರಪಿ ಭುವನಾನಿ ಭೂಷಯಂತಂ ನೇಮುಖಾದುಪನಿಷದಂ ತದೈತರೇಯಿಂ ವ್ಯಾಖ್ಯಾಂತಂ ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ. ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದದ್ದು ಐತರೇಯ ಉಪನಿಷತ್ತು. ಆಗಲೇ ನಾವು ಓದಿದ್ವಿ, ಕಣ್ವತೀರ್ಥದ ಸಮುದ್ರದ ದಡದಲ್ಲಿ ಗ್ರಹಣದ ಕಾಲದಲ್ಲಿ ಐತರೇಯ ಉಪನಿಷತ್ತಿನ ವ್ಯಾಖ್ಯಾನವನ್ನು ಮಾಡಿದರು ಎಂಬುದಾಗಿ. ಆಚಾರ್ಯರು ಇವತ್ತು ಕೂಡ ಆಚಾರ್ಯರ ದರ್ಶನಕ್ಕೆ ಅಂತ ದೇವತೆಗಳೆಲ್ಲ ಬಂದಿದ್ದಾರೆ. ಆವಾಗ ಆಚಾರ್ಯರು ಐತರೇಯ ಉಪನಿಷತ್ತಿನ ವ್ಯಾಖ್ಯಾನವನ್ನು ತಾವು ಮಾಡ್ತಾ ಇದ್ದಾರಂತೆ. ಐತರೇಯ ಉಪನಿಷತ್ತಿನ ವ್ಯಾಖ್ಯಾನ ಆಚಾರ್ಯರಿಗೆ ಪ್ರಿಯವಾದ ಉಪನಿಷತ್ತು. ಯಾಕೆಂದರೆ ಐತರೇಯ ಉಪನಿಷತ್ತಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಅನೇಕ ಶಬ್ದಗಳನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡೋದ್ರ ಮೂಲಕವಾಗಿ ಅವನ ಗುಣಪರಿಪೂರ್ಣತ್ವವನ್ನೇ ಐತರೇಯ ಉಪನಿಷತ್ತು ತುಂಬ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಎಲ್ಲ ವಿಧವಾದ ಧ್ವನ್ಯಾತ್ಮಕವಾದ ವರ್ಣಾತ್ಮಕವಾದ ಎಲ್ಲ ವಿಧವಾದ ಶಬ್ದಗಳು ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ. ಅನೇಕ ಅಪೂರ್ವ ಸಂಗತಿಗಳನ್ನು ಐತರೇಯ ಉಪನಿಷತ್ತು ತಿಳಿಸತ್ತೆ. ಆದ್ದರಿಂದ ಆಚಾರ್ಯರು ಅನೇಕ ವಿಧರಾಗಿರ್ತಕ್ಕಂತಹ ಶಿಷ್ಯರ ಮಧ್ಯದಲ್ಲಿ ಕುಳಿತುಕೊಂಡಿದ್ದಾರೆ. ವಿವಿಧ ವಿಶಿಷ್ಟ ಶಿಷ್ಯ ಮಧ್ಯೆ, ವಿವಿಧ ಅಂತ ಹೇಳ್ತಾರೆ. ಅದೇನು ವಿವಿಧ? ಹಿಂದೆಲ್ಲ ಬೇಕಾದಷ್ಟು ಸಲ ಬಂದಿದೆ. ಅದನ್ನು ಉಪಸಂಹಾರದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಪಂಡಿತಾಚಾರ್ಯರು. ಬ್ರಹ್ಮಚಾರ್ಯ ಆಶ್ರಮದಲ್ಲಿರ್ತಕ್ಕಂಥ ಶಿಷ್ಯಂದ್ರಗಳಿದ್ದರು, ಸಂಸಾರಿಗಳಾಗಿರ್ತಕ್ಕಂತಹ ಶಿಷ್ಯಂದ್ರಗಳಿದ್ದರು, ಸನ್ಯಾಸಿಗಳಾದ ಶಿಷ್ಯಂದ್ರಗಳು ಇದ್ದರು. ವಾನಪ್ರಸ್ಥಾಶ್ರಮ ಕಲಿಯುಗದಲ್ಲಿ ಇಲ್ಲ. ಅದರ 3 ವಿಧವಾದ ಆಶ್ರಮಗಳು ಕಲಿಯುಗದಲ್ಲಿರೋದು. ಆ 3 ವಿಧರಾದ ಮಂದಿಯೂ ಕೂಡ ಆಚಾರ್ಯರ ಶಿಷ್ಯರಾಗಿದ್ದರಂತೆ. ಆಚಾರ್ಯರಲ್ಲಿ ಅಂಥ ತತ್ವಜ್ಞಾನ ಇತ್ತು. ಆ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಎಂಬುದಾಗಿ ಎಲ್ಲ ವಿಧರಾದ ಮಂದಿಯೂ ಕೂಡ ಆಚಾರ್ಯರ ಶಿಷ್ಯತ್ವವನ್ನು ವಹಿಸಿದ್ರು. ಆ ಶಿಷ್ಯಂದ್ರಗಳು ಸಾಮಾನ್ಯ ಅಲ್ಲ. ಎಂಥ ಶಿಷ್ಯಂದ್ರಗಳು? ವಿಶಿಷ್ಟ ಶಿಷ್ಯ ಅಂತ ಹೇಳ್ತಾರೆ. ವಿಶಿಷ್ಟರು. ಏನು ವಿಶಿಷ್ಟರು? ಒಳ್ಳೆ ಜ್ಞಾನ, ಭಕ್ತಿ, ವೈರಾಗ್ಯ. ಆಚಾರ್ಯರ ಸ್ಮರಣೆಯನ್ನು ಮಾಡಿದರೂ ಸಾಕು, ಜ್ಞಾನ ಭಕ್ತಿಗಳು ನಮ್ಮಲ್ಲಿ ಉಂಟಾಗತ್ತೆ. ಇನ್ನು ಆಚಾರ್ಯರ ಸಾಕ್ಷಾತ್ ಶಿಷ್ಯತ್ವ ವಹಿಸಿ ಅವರ ದರ್ಶನವನ್ನು ಮಾಡಿಬಿಟ್ರೆ ಇನ್ನೆಷ್ಟು ಜ್ಞಾನ ಭಕ್ತ್ಯಾದಿಗಳು ಉಂಟಾಗಬಹುದು. ಆ ಶಿಷ್ಯಂದ್ರಗಳು ನಿರಂತರವಾಗಿ ಆಚಾರ್ಯರ ಸೇವೆಯನ್ನು ಮಾಡಿದವರು, ಆಚಾರ್ಯರನ್ನು ಸಾಕ್ಷಾತ್ತಾಗಿ ಕಂಡವರು. ಆದ್ದರಿಂದ ಅವರಲ್ಲಿ ಒಳ್ಳೆ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಗುಣಗಳು ಕೂಡ ಅವರಲ್ಲಿತ್ತು ಆ ಶಿಷ್ಯಂದ್ರಗಳಲ್ಲಿ. ಆದ್ದರಿಂದ ವಿಶಿಷ್ಟ ಶಿಷ್ಯ ಅಂತ ಹೇಳ್ತಾರೆ. ವಿಶಿಷ್ಟ ಶಿಷ್ಯ ಮಧ್ಯೆ ಯತಿಗಳಿಗೆ ಭೂಷಣ ಅದು. ಯತಿಗಳು ಯಾವತ್ತೂ ಕೂಡ ಶಿಷ್ಯರುಗಳ ಮಧ್ಯದಲ್ಲಿ ವಾಸವನ್ನು ಮಾಡಬೇಕು. ಅವರು ಏಕಾಂಗಿಯಾಗಿ ಇರೋದಲ್ಲ. ಯಾವಾಗಲೂ ಶಿಷ್ಯಂದ್ರಗಳನ್ನು ಎದುರಿಗೆ ಕೂಡಿಸಿಕೊಂಡು ಅವರಿಗೆ ಪಾಠ 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 ಪ್ರವಚನವೇ ಸನ್ಯಾಸಿಗಳಿಗೆ ಪ್ರಧಾನವಾದ ಕಾರ್ಯ. ಆಚಾರ್ಯರು ಅದನ್ನು ಮಾಡ್ತಾ ಇದ್ರು ಎಂಬುದಾಗಿ ವಿಶಿಷ್ಟ ಶಿಷ್ಯ ಮಧ್ಯೆ ಎಂಬುದರಿಂದ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಆಚಾರ್ಯರ ಶಾಸ್ತ್ರವನ್ನು ಓದಬೇಕಾದರೆ ಅವನಲ್ಲಿ ಒಳ್ಳೆಯ ಆಚಾರ ಇರಬೇಕು. ಅನಾಚಾರಿಯಾದ ವ್ಯಕ್ತಿ ಆಚಾರ್ಯರ ಶಾಸ್ತ್ರವನ್ನು ಓದಲಿಕ್ಕೆ ಅಧಿಕಾರಿಯಾಗೋದಿಲ್ಲ. ಅದಕ್ಕೆ ವಿಶಿಷ್ಟ ಶಿಷ್ಯ ಅಂತ ಹೇಳಿದರು. ಒಳ್ಳೆಯ ಆಚಾರ ಸಂಪನ್ನರಾಗಿರ್ತಕ್ಕಂಥ ಶಿಷ್ಯಂದ್ರಗಳು ಆಚಾರ್ಯರ ಜೊತೆಗೆ ಇದ್ದರು. ಅವ್ರಿಗೆಲ್ಲರಿಗೂ ಕೂಡ ಉಪನಿಷದಂ ತದೈತರೇಯೀಂ, ಐತರೇಯೀಂ ಉಪನಿಷದಂ, ಐತರೇಯ ಉಪನಿಷತ್ತಿನ ಪ್ರವಚನವನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲರೂ ಕೂಡ ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡಿದರಂತೆ. ನೇಮುಹು ಅಂತ ಹೇಳ್ತಾರೆ. ಆಚಾರ್ಯರಿಗೆ ದೇವತೆಗಳು ಕೂಡ ಸಾಷ್ಟಾಂಗ ಪ್ರಣಾಮವನ್ನು ಅಲ್ಲಿ ಮಾಡಿದರು. ಹೀಗೆ ದೇವತೆಗಳಿಂದಲೂ ಕೂಡ ಪೂಜ್ಯರಾಗಿರ್ತಕ್ಕಂಥವರು ಆಚಾರ್ಯರು. ಆದ್ದರಿಂದಲೇ ದೇವತೆಗಳು ಕೂಡ ಇಲ್ಲಿಯವರೆಗೆ ಬಂದು ಆಚಾರ್ಯರ ದರ್ಶನವನ್ನು ಪಡೆದುಕೊಂಡ್ರು. ಶ್ರೀಮಂತಂ ಶಶಿವದನಂ ಕುಶೇಶಯಾಕ್ಷಂ ಗಂಭೀರ ಸ್ವರಮತಿ ದಿವ್ಯ ಲಕ್ಷಣಾಢ್ಯಂ ಪಶ್ಯಂತ ಸ್ವಗುರುಮಥಾರ್ಚಯನ್ ಕೃತಾರ್ಥ ವಾಣ್ಯಾತಂ ಹರಿರತಿ ಪೂರ್ಣ ಕಾಮಮೇತೆ. ಆಚಾರ್ಯರು ಒಳ್ಳೆ ದೇಹದ ಕಾಂತಿಯನ್ನು ಹೊಂದಿರತಕ್ಕಂಥವ್ರು. ಕುಶೇಷಯಾಕ್ಷಂ ಅಂತ ಹೇಳ್ತಾರೆ. ಕಮಲ ಚೆನ್ನಾಗಿ ಅರಳಿರತ್ತೆ, ಕೋಮಲವಾಗಿರುತ್ತೆ ಕಮಲ.
ಇವರ ಕಣ್ಣು ಕೂಡ ಹಾಗೇನೆ, ಕುಶೇಷಯಾಕ್ಷಂ, ಕಮಲದಂತೆ ಅರಳಿರ್ತಕ್ಕಂತಹ ಕಣ್ಣುಗಳು. ಕಮಲ ನೀರಿನಲ್ಲಿದ್ದರೂ ಕೂಡ ನೀರಿನ ಲೇಪ ಇಲ್ಲ. ಆಚಾರ್ಯರು ಪ್ರಪಂಚದಲ್ಲೇ ಇದ್ದಾರೆ, ಆದರೆ ವಿಷಯ ಪದಾರ್ಥಗಳ ಲೇಪ ಅವರಿಗಿಲ್ಲ. ಎಲ್ಲವನ್ನೂ ಕೂಡ ನೋಡ್ತಾರೆ, ಕಣ್ಣಿಂದ ಎಲ್ಲ ವಿಷಯ ಪದಾರ್ಥಗಳನ್ನು ನೋಡ್ತಾರೆ, ಆದರೆ ಯಾವುದರ ಲೇಪ ಅವರಿಗೆ ಇಲ್ಲ. ಆ ಲೇಪ ಇಲ್ಲದಂತೆ ನಿರ್ಲಿಪ್ತವಾದ ಜೀವನವನ್ನು ಅವರು ನಡೆಸ್ತವರು. ಕುಶೇಷಯಾಕ್ಷಂ ಶಶಿವದನಂ, ಚಂದ್ರನಂತೆ ಸುಂದರವಾಗಿರ್ತಕ್ಕಂತಹ ಮುಖ, ಚಂದ್ರನಂತಹ ಮುಖ. ಚಂದ್ರ ಎಲ್ಲರ ಮನಸ್ಸಿಗೂ ಕೂಡ ಉಲ್ಲಾಸವನ್ನು ತಂದುಕೊಡ್ತಕ್ಕಂಥವನು. ಆಚಾರ್ಯರ ಮುಖ ದರ್ಶನ ಮಾಡಿದರೂ ಸಾಕು, ನಮ್ಮ ಮನಸ್ಸು ಕೂಡ ಉಲ್ಲಾಸವನ್ನು ಹೊಂದತ್ತೆ. ಅದರಿಂದ ಶಶಿವದನಂ ಶ್ರೀಮಂತಂ ಶಶಿವದನಂ ಕುಶೇಷಯಾಕ್ಷಂ ಗಂಭೀರ ಸ್ವರಂ. ಒಳ್ಳೆ ಧ್ವನಿ ಇದೆಯಂತೆ ಆಚಾರ್ಯರಿಗೆ. ಆ ಧ್ವನಿ ತುಂಬ ಮುಖ್ಯವಾದದ್ದು. ಯಾಕೆ? ಪಾಠ ಮಾಡೋದು. ಆಚಾರ್ಯರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಮಾಡ್ತಾ ಇದ್ದಿದ್ದು ಪ್ರತಿಯೊಬ್ಬರಿಗೂ ಕೂಡ ತತ್ವಜ್ಞಾನವನ್ನು ನೀಡೋದು. ಪಾಠ ಪಾಠ ಪಾಠ, ಶಾಸ್ತ್ರ ಪಾಠವನ್ನು ನಿರಂತರವಾಗಿ ಆಚಾರ್ಯರು ಮಾಡ್ತಾ ಇದ್ದರು. ಆ ಪಾಠ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಧ್ವನಿ. ಒಳ್ಳೆಯ ಧ್ವನಿಯಿಂದ ಪಾಠವನ್ನು ಮಾಡಿದರೆ ಶಿಷ್ಯ ಅದನ್ನು ಸುಲಭವಾಗಿ ಗ್ರಹಣ ಮಾಡ್ತಾನೆ. ಧ್ವನಿ ಕುಗ್ಗಿ ಹೋಗಿದ್ರೆ ಎದುರಿಗಿರ್ತಕ್ಕಂಥವರಿಗೆ ಗ್ರಹಣ ಆಗೋದಿಲ್ಲ. ಆದರೆ ಆಚಾರ್ಯರು ಒಳ್ಳೆ ಗಂಭೀರವಾದ ಧ್ವನಿಯನ್ನು ಅವರು ಹೊಂದಿದ್ರು. ಗಂಭೀರ ಸ್ವರಂ ಅತಿ ದಿವ್ಯ ಲಕ್ಷಣಾಢ್ಯಂ. ದೇವತಾ ಲೋಕ, ದೇವತೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳಿರುತ್ತೆ? 32 ಲಕ್ಷಣಗಳು ಮಹಾನುಭಾವರಿಗೆ ಇರಬೇಕಾಗಿರ್ತಕ್ಕಂಥದ್ದು. ಎಲ್ಲ ಲಕ್ಷಣಗಳು ಕೂಡ ಆಚಾರ್ಯರಲ್ಲಿ ಇದೆಯಂತೆ. ಅದು ಲೌಕಿಕವಾದ ಲಕ್ಷಣಗಳಲ್ಲ, ಅದೆಲ್ಲ ಅಲೌಕಿಕವಾದ ಲಕ್ಷಣಗಳು. ಅಲೌಕಿಕವಾದ ಲಕ್ಷಣಗಳಿಂದ ಸಂಪನ್ನರಾಗಿದ್ದರು ಆಚಾರ್ಯರು. ಒಳ್ಳೆ ಕಾಂತಿ ದೇಹದಲ್ಲಿ, ತೇಜಸ್ಸು, ಆ ಬ್ರಹ್ಮವರ್ಚಸ್ಸು ಅದೆಲ್ಲವೂ ಕೂಡ ಅವರಲ್ಲಿತ್ತು. ಹೀಗೆ ಅತಿ ದಿವ್ಯ ಲಕ್ಷಣಾಢ್ಯಂ ಪಶ್ಯಂತಹ ಸ್ವಗುರುಂ. ತಮ್ಮ ಗುರುಗಳನ್ನು ಆ ಶಿಷ್ಯಂದ್ರಗಳೆಲ್ಲ ನೋಡ್ತಾ ಇದ್ದಾರೆ. ಆ ದೇವತೆಗಳೆಲ್ಲ ನೋಡಿದ್ರಂತೆ. ಅವರು ಕೃತಾರ್ಥಾಹ, ದೇವತೆಗಳಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ, ಅವರಿಗೆ ಅದು ರಿಸರ್ವ್ಡ್, ಅದು ಮೋಕ್ಷ. ಆದರೂ ಕೂಡ ಆಚಾರ್ಯರನ್ನು ನೋಡಬೇಕು ಅಂತ ಬಂದಿದ್ದಾರೆ. ಮಹಾನುಭಾವರ ದರ್ಶನ ಅದು ಪುಣ್ಯ ವಿಶೇಷಕ್ಕೆ ಕಾರಣ ಆಗತ್ತಂತೆ. ಅದು ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ. ಮಹಾನುಭಾವರ ದರ್ಶನ ಅದು ಪುಣ್ಯ ವಿಶೇಷಕ್ಕೆ ಕಾರಣ ಆಗತ್ತೆ, ಮೋಕ್ಷದಲ್ಲಿ ಆನಂದಾತಿಶಯಕ್ಕೂ ಕಾರಣ ಆಗಬಹುದು. ಆದ್ರಿಂದಾಗೇನೆ ನೋಡಬೇಕು ಅನ್ನೋ ಕುತೂಹಲದಿಂದ ಆ ದೇವತೆಗಳೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಕೃತಾರ್ಥಾಹ ಸ್ವಗುರುಂ ಪಶ್ಯಂತಹ. ದೇವತೆಗಳಿಗೂ ಕೂಡ ಗುರುಗಳಾಗಿರ್ತಕ್ಕಂಥವ್ರು ಆಚಾರ್ಯರು. ಅವರನ್ನು ನೋಡಿ ಆನಂದವನ್ನು ಅನುಭವಿಸಿದರು. ಅವರನ್ನು ಅರ್ಚಯನ್ ವಾಣ್ಯ, ತಮ್ಮ ಮಾತುಗಳಿಂದಲೇ ಆಚಾರ್ಯರನ್ನು ಪೂಜೆ ಮಾಡ್ತಾ ಇದ್ದಾರೆ, ಅರ್ಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವರ ಸ್ತೋತ್ರವನ್ನು ದೇವತೆಗಳೆಲ್ಲರೂ ಕೂಡ ವಿಶೇಷವಾಗಿ ಮಾಡಿದರು.